ಎಲ್ರಿಗೂ ನಮಸ್ಕಾರ. ದೋಸ್ ಆರ್ ವಾಚಿಂಗ್ ಅವರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಟರ್ನ್ ಆನ್ ದ ಬೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಷನ್ ಫಸ್ಟ್. ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೊ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಸುಮಾರು 56,000 ಹುದ್ದೆಗಳ ನೇಮಕಾತಿಯನ್ನು ನಾವು ಮಾಡ್ತೀವಿ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸ್ವತಃ CM ಸಿದ್ದರಾಮಯ್ಯನವರು ಡಿಕ್ಲರೇಷನ್ ಮಾಡಿದರು. ಅಂದರೆ 56,000 ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಎಲ್ಲ ಇಲಾಖೆಗಳು ಅಥವಾ ವಿವಿಧ ಇಲಾಖೆಗಳಲ್ಲಿ ಬರ್ತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಹಂತವಾಗಿ ಅಂತ. ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ವೇಕೆಂಟ್ ಇರುವಂಥದ್ದು ಅಥವಾ ಕೊರತೆ ಇರುವಂಥದ್ದು ಶಿಕ್ಷಣ ಇಲಾಖೆಯಲ್ಲಿ. ಅದು ನಿಮಗೆಲ್ಲ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ಈಗ. ಆದರೆ ಅದನ್ನೇನು ಡಿಕ್ಲೇರ್ ಮಾಡಿಬಿಟ್ರು, ಈ ಒಳ ಮೀಸಲಾತಿಯ ಪ್ರಕ್ರಿಯೆಗಳ ಒಂದಷ್ಟು ಗೊಂದಲಗಳು ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಕೆಲವೊಂದು ಸಮುದಾಯಗಳಿಗೆ ಮೋಸ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅದು ಗೊಂದಲ ಹಾಗೆ ಸ್ಟಾರ್ಟ್ ಆಗಿ ಇಶ್ಯೂಸು. ಅದರಿಂದಾಗಿ ಏನಾಗ್ತಿತ್ತು, ಈ ಒಳ ಮೀಸಲಾತಿ ಅಂತಕ್ಕಂಥ ಪ್ರಕ್ರಿಯೆ ಆಲ್ಮೋಸ್ಟ್ ಎಲ್ಲ ವಿಭಾಗದ ನೇಮಕಾತಿಗಳಿಗೂ ಅದು ಅನ್ವಯ ಆಗೋದ್ರಿಂದ ಸೊ ಅಷ್ಟು ಈಸಿಯಾಗಿ ನೋಟಿಫಿಕೇಷನ್ ಮಾಡಲಿಕ್ಕೆ ಬರಲ್ಲ. ಏಕೆಂದರೆ ಒಳ ಮೀಸಲಾತಿಯ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ಅದು ಹಂಚಿಕೆ ಆದ ನಂತರದಲ್ಲಿ ಅದಕ್ಕೆ ರೋಸ್ಟರನ್ನು ಪ್ರಿಪೇರ್ ಮಾಡಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ನೀಟಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಅವರು ರೋಸ್ಟರ್ನಲ್ಲಿ ತಿಳಿಸ್ಬೇಕಾಗತ್ತೆ. ಹಾಗಾಗಿ ಇದು ಇಶ್ಯೂಸ್ ಎಲ್ಲ ಹಾಗೆ ಉಳ್ಕೊಂಡಿತ್ತು. ಈಗ ಫೈನಲಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅದಕ್ಕೆ ಒಂದು ತೆರೆಯನ್ನು ಎಳೆದಿದ್ದಾರೆ. ಸೊ ದಯಮಾಡಿ ಒಂದು 5 ನಿಮಿಷ ಟೈಮ್ ಇದ್ದರೆ ಇದನ್ನು ವಾಚ್ ಮಾಡಿ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನಾನು. ಸೊ ಈಗ ಏನು ತೀರ್ಮಾನವನ್ನು ಮಾಡಿದ್ರು ಇವತ್ತಿನ ಒಂದು ಮೀಟಿಂಗಲ್ಲಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಹೆಡಿಂಗ್. ಇಲ್ಲಿ ಇಂಟರ್ನಲ್ ರಿಸರ್ವೇಷನ್ಸ್, ಒಳ ಮೀಸಲಾತಿ ಗೊಂದಲಕ್ಕೆ ಸಿದ್ದು ಸರ್ಕಾರ ಮದ್ದು ಅಂತ ಇದೆ. ಎಡಗೈ ಬಲಗೈಗೆ 5.25%, ಇತರೆ ಸಮುದಾಯಕ್ಕೆ 4.5% ಹಂಚಿಕೆ ಅಂತ. ಅಂದರೆ 15% ಹಂಚಿಕೆ ಮಾಡಿರೋದಕ್ಕಂಥದ್ದು. ಇದು ಹೇಳ್ತೀನಿ ನಾನು ವಿವರಗಳ, ನಿಮ್ಗೆ ಅರ್ಥ ಆಗುತ್ತೆ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟು. ಸಿದ್ದರಾಮಯ್ಯ ಸರ್ಕಾರದ ಪಾಲಿಗೆ ಬಿಸಿ ತುಪ್ಪವಂತಾಗಿದ್ದಂಥ ಒಳ ಮೀಸಲಾತಿ ಗೊಂದಲಕ್ಕೆ ಕೊನೆಗೂ ತೆರೆಯನ್ನು ಎಳೆಯಲಾಗಿದೆ. ಇಂದು ಒಳ ಮೀಸಲಾತಿ ಕುರಿತಂತೆ CM ಸಿದ್ದರಾಮಯ್ಯ ಅವರ ಹ್ಯಾಂಡ್ ಓವರ್ನಲ್ಲಿ ಒಂದು ಮಹತ್ವದ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು, ಅಂದರೆ ಕಂಡಕ್ಟ್ ಮಾಡಿದರು. ಈ ಸಭೆಯಲ್ಲಿ 3 ಸಮುದಾಯಕ್ಕೂ ಮೀಸಲಾತಿಯನ್ನು ಹಂಚಿಕೆ ಮಾಡಲು ಈಗ ಸರ್ಕಾರ ನಿರ್ಧಾರವನ್ನು ಮಾಡಲಾಗಿದೆ. ಅಂದರೆ ತೀರ್ಮಾನ ತಗೊಂಡು ಹಂಚಿಕೆ ಮಾಡಿದ್ದಾರೆ. ಈಗ 15% ಮೀಸಲಾತಿಯಲ್ಲಿ ವರ್ಗೀಕರಣಕ್ಕೆ ಸರ್ಕಾರ ತೀರ್ಮಾನ ಮಾಡಿದರಂತೆ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25% ಹಾಗೂ SC ಇತರೆ ಸಮುದಾಯಗಳಿಗೆ 4.5% ಮೀಸಲಾತಿ ಹಂಚಿಕೆ ಮಾಡಲಿಕ್ಕೆ ಈಗ ತೀರ್ಮಾನವನ್ನು ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆಂಜನೇಯರವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಸಾಕಷ್ಟು ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಹೇಳ್ತಾಯಿದ್ರು. ಇದು ಇಶ್ಯೂಸ್ ಕ್ಲಿಯರ್ ಆಗೋ ತನಕ ನಾವು ಸುಮ್ಮನೆ ಇರೋಕ್ಕಾಗಲ್ಲ, ನಮಗೆ ನ್ಯಾಯ ಸಿಗಬೇಕು ಅಂತ ಆ ಒಂದು ನೆಲೆಗಟ್ಟಿನಲ್ಲಿ. ಸೊ ಫೈನಲಿ ಕ್ಯಾಬಿನೆಟ್ನಲ್ಲಿ ಇವತ್ತು ಡಿಸಿಷನ್ ತಗೊಂಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದಂಥ ಸಿದ್ದರಾಮಯ್ಯ ಇದಾದ ನಂತರದಲ್ಲಿ ಅಲ್ಲಿ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಆದಮೇಲೆ ಸಚಿವ ಸಂಪುಟ ಸಭೆಯ ಬಳಿಕ ಮಾತನಾಡಿದಂಥ CM ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಬಗ್ಗೆ ಬಹಳ ಹೋರಾಟಗಳು ನಡೆದಿವೆ. ಅದರಂತೆ ಚಿತ್ರದುರ್ಗದಲ್ಲಿ ನಡೆದಂಥ ದಲಿತರ ಸಮಾವೇಶದಲ್ಲಿ ನಾವು ಭರವಸೆ ನೀಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲೇ ಎಲ್ಲ ಪಂಗಡಗಳು ಭಾಗವಹಿಸಿದ್ರು. ಪರಮೇಶ್ವರ್ ನೇತೃತ್ವದ ಪ್ರಣಾಳಿಕೆ ಸಮಿತಿಯಿಂದಲೂ ಕೂಡ ನಾವು ಅಸುರೆನ್ಸ್ ಮಾಡಿದ್ವಿ. ಇದೀಗ ಫೈನಲ್ ಆಗಿ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25%, ಹಾಗೆಯೇ ಇತರೆ ಸಮುದಾಯಗಳಿಗೆ ಸ್ಪೃಶ್ಯಾಂತರದನ್ನು ಅದಕ್ಕೆ 4.5% ಹಂಚಿಕೆಯನ್ನು ಮಾಡಲಿಕ್ಕೆ ನಾವು ಸರ್ವಾನುಮತದಿಂದ ಈಗ ತೀರ್ಮಾನವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇನ್ನೇನಂದರೆ ಅದನ್ನು ಒಂದು ಸರ್ಕಾರದ ಡಾಕ್ಯುಮೆಂಟ್ ರೂಪದಲ್ಲಿ ಬಂತು ಅಂತಂದರೆ ಅದಕ್ಕೆ ಫೈನಲಿ ಅದಕ್ಕೊಂದು ರೂಪುರೇಷೆ ಕೊಟ್ಟಂಗೆ ಆಗುತ್ತೆ. ಈಗ ಅದ್ರ ಇಶ್ಯೂ ಕ್ಲಿಯರ್ ಆಗಿದೆ. ಇನ್ನೇನು ಅಂದರೆ ನೇಮಕಾತಿಗಳನ್ನ ಮಾಡಬೇಕು ಈಗ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಇಲ್ಲಿ ಸರ್ವಾನುಮತದಿಂದ ತೀರ್ಮಾನ ಅಂತ ಇದೆ ಈಗ. ಸೊ ಏನು, ಸೊ ಕೋರ್ಟ್ ಒಂದು ಡೈರೆಕ್ಷನ್ಸ್ ಪಾಸ್ ಮಾಡಿತ್ತು, 50%ಗಿಂತ ಮೀಸಲಾತಿ ಮೀರಬಾರ್ದು, ಆ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಅಂತ. ಸೊ ಅದಕ್ಕೆ ಸ್ಟೇ ಆರ್ಡರ್ನ ಕೊಟ್ಟಿದ್ದು, ತಡೆಯಾಜ್ಞೆಯನ್ನು ಮಾಡಿತ್ತು. ಅಂದರೆ 50%ಗಿಂತ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು, ಅಷ್ಟರಲ್ಲಿ ಮಾಡಬೇಕು ಅಂತ. ಸೊ ಹೀಗಾಗಿ 15% ಅಷ್ಟೇ SCಗಳಿಗೆ ಮೀಸಲಾತಿ ಬರೋದು. ಆ 15%ಅಲ್ಲಿ SC ಅವರಿಗೆ ಮೀಸಲಾತಿ ಬರುತ್ತೆ. ಸೊ ಅದರಲ್ಲಿ ಹೇಗೆ ವರ್ಗೀಕರಣ ಮಾಡಿದರೆ ಅಂತ ಕೆಲವೊಂದು ಸಮುದಾಯಗಳಿಗೆ ನೋಡಿ, ಇಲ್ಲಿದೆಯಲ್ಲ ಇಲ್ಲಿ 15% ಮೀಸಲಾತಿಯಲ್ಲಿ ವರ್ಗೀಕರಣಕ್ಕೆ 5.3, 5.3 ಮತ್ತು 4.4% ಹಂಚಿಕೆಗೆ ಶಿಫಾರಸು ಮಾಡಿದರು. ಬಟ್ ಈಗೇನಾಯಿತು, ಅದರಲ್ಲಿ ಎಡಗೈ ಸಮುದಾಯಕ್ಕೆ 5.25%, ಬಲಗೈಗೆ 5.25%, ಆವಾಗಲೇ ಹೇಳಿದಾಗೆ ಉಳಿದಂತೆ ಇತರೆ ಸಮುದಾಯಗಳಿಗೆ 4.5%, ಅದನ್ನು ಸಮನಾಗಿ ಸರ್ವಾನುಮತದಿಂದ ಹಂಚಿಕೆ ಮಾಡಿ ಈಗ ತೀರ್ಮಾನವನ್ನು ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಅಂತ ಅವರು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ. ಸೊ ನುಡಿದಂತೆ ಹೇಳಿದ CM ಅಂದರೆ ಭರವಸೆಯನ್ನು ಕೊಟ್ಟಿದ್ವಿ ಮುಂಚೆ, ಸೊ ಅದರಂತೆ ಈಗ ನಾವು ನಡ್ಕೊಂಡಿದ್ದೀವಿ, ನಾವೇನು ಹೇಳಿದ್ವಿ ಅದನ್ನು ನಡ್ಕೊಂಡಿದ್ದೀವಿ, ನಾವು ತೀರ್ಮಾನ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಇದೊಂದು ಪ್ಯಾರಾಗ್ರಾಫ್ ಹೇಳುತ್ತೆ. ಸೊ ಯಾರಿಗಾದರೂ ಈ ಒಳ ಮೀಸಲಾತಿಯ ಗೊಂದಲ ಅಂದರೆ ಏನೋ ಅದರ ಬಗ್ಗೆ ಡೌಟ್ಸ್ ಇದ್ದರೆ ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. ಇಲ್ಲಿದೆ ನೋಡಿ, ಇಲ್ಲಿ ಏನಿದು ಒಳ ಮೀಸಲಾತಿ ಇಶ್ಯೂಸ್ ಅಂದರೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ, ದಟ್ ಈಸ್ SC ಸಬ್ ಕ್ಲಾಸಿಫಿಕೇಷನ್ ಇಂಟರ್ನಲ್ ರಿಸರ್ವೇಷನ್ಸ್ ಅಂತ ಹೇಳ್ತಾರೆ. ಗೊಂದಲ ಎಂದರೆ
ಪರಿಶಿಷ್ಟ ಜಾತಿಗಳ 15% ಮೀಸಲಾತಿಯನ್ನು ಉಪಜಾತಿಗಳ ನಡುವೆ ಹಂಚುವ ವಿವಾದಾತ್ಮಕ ವಿಷಯ ಅಂತ. 15% ಏನಿತ್ತು ಅದನ್ನು ಉಪಜಾತಿಗಳ ನಡುವೆ ಹಂಚಿಕೆ ಮಾಡಲಾಗಿಲ್ಲ, ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ಮಾನದಂಡವನ್ನು ಇಟ್ಕೊಂಡು ಇಶ್ಯೂಸ್ ಕ್ರಿಯೇಟ್ ಮಾಡಿದರು ಮತ್ತು ಹೋರಾಟವನ್ನು ಮಾಡ್ತಿದ್ರು ಅಂತ. ಸೊ ಇದು ದಶಕಗಳ ಹೋರಾಟದ ನಂತರ ಬಂದಿದೆ ಮತ್ತು ಪ್ರಸ್ತುತ ಏಪ್ರಿಲ್ 26 ಸಾಕಷ್ಟು ಸುದೀರ್ಘವಾದ ಚರ್ಚೆಯಲ್ಲಿತ್ತು ಇದು. ಕರ್ನಾಟಕ ಸರ್ಕಾರವು SCಗೆ 15%ನಿಂದ 17% ಮತ್ತು STಗೆ 3%ಇಂದ 7% ಹೆಚ್ಚಿಸಿ ಇಡೀ ಒಟ್ಟು ಮೀಸಲಾತಿಯನ್ನು ಸುಮಾರು 50%ಇಂದ 56%ಗೆ ರೈಸ್ ಮಾಡಿಬಿಡ್ತಾರೆ. ಅದರಲ್ಲಿ OBC 32% ಸೇರಿದಂತೆ. ಇದೇನಾಯಿತು ಪ್ರಾಬ್ಲಮ್ಮು, ಸುಪ್ರೀಂ ಕೋರ್ಟ್ 56%ನೇ ಕನ್ಸಿಡರ್ ಮಾಡಲಿಲ್ಲ, ಅದು 50% ಒಳಗೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಎಬೋವ್ 50% ರಿಸರ್ವೇಷನ್ಸ್ ಇಟ್ಟುಕೊಂಡು ನೀವು ಮಾಡೋ ಹಾಗಿಲ್ಲ ಯಾವುದೇ ನೇಮಕಾತಿಗಳನ್ನು ಅಂತ ಅದು ಕ್ಲಿಯರ್ ಕಟ್ಟಾಗಿ ಕೋರ್ಟ್ ತನ್ನ ಡೈರೆಕ್ಷನ್ಸನ್ನು ಪಾಸ್ ಮಾಡಿಬಿಡುತ್ತೆ. ಸೊ ಒಳ ಮೀಸಲಾತಿಯ ಸೂತ್ರ 665 ನೋಡಿ, ಇದು ಏನಿತ್ತು, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯಲ್ಲಿತ್ತು. ಅದು ಇಲ್ಲಿದೆಯಲ್ಲ, ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗ ವರದಿ ಆಧಾರದಲ್ಲಿ 101 SC ಉಪಜಾತಿಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ನೋಡಿ, ಇಲ್ಲಿ ಕ್ಲಾಸ್ A ಅಂತ ಬರುತ್ತೆ, ವರ್ಗ A. ಅದರಲ್ಲಿ ಎಡಗೈ 16 ಜಾತಿಗಳು ಬರುತ್ತೆ, ಮುಖ್ಯವಾಗಿ ಮಾದಿಗ. ಅದರಲ್ಲಿ 6% ಬರುತ್ತೆ ಮೊದಲನೇದಕ್ಕೆ, 665 ಅಂತಂದರೆ ಆಯಿತಾ. ನೆಕ್ಸ್ಟು ಇನ್ನು ಬಿನಲ್ಲಿ ಬಲಗೈ, ಅದರಲ್ಲಿ 19 ಜಾತಿಗಳು ಬರುತ್ತೆ, ಇಲ್ಲಿ 6% ಅದನ್ನು ಕೊಡಲಾಗಿದೆ. ಇನ್ನು ಸಿನಲ್ಲಿ ದಟ್ ಈಸ್ ಇತರೆ 63 ಜಾತಿಗಳು ಬರುತ್ತೆ, ಸ್ಪೃಶ್ಯ ಅಲೆಮಾರಿ. ಅದರಲ್ಲಿ 5% 3 ಜಾತಿಗಳು ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ A ಅಥವಾ Bಗೆ ಆಯ್ಕೆಯನ್ನು ಇಲ್ಲಿ ಪಡೆಯಬಹುದು ಅಂತ ಹೇಳಿದರು. ಸೊ 665 ಅದರ ಏನು ಸೂತ್ರ ಅಂತ ಅಂದ್ಬಿಟ್ಟು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ಈಗ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಹೇಳ್ತಾರೆ ಈಗ 2025ರಲ್ಲಿ ಬಿಲ್ ಪಾಸ್ ಆಗಿ ರಾಜ್ಯಪಾಲರು ಅಂಕಿತ ಹಾಕಿದರು. ಆದರೆ 17% ಅನ್ವಯಕ್ಕೆ ಕೋರ್ಟ್ ತಡೆಯಾಜ್ಞೆ ಮಿತಿ ಕಾರಣ ತಾತ್ಕಾಲಿಕವಾಗಿ 15%ನಲ್ಲಿ ಒಳ ಮೀಸಲು ಜಾರಿ ಮಾಡುವ ಬಗ್ಗೆ ಚರ್ಚೆ ನಡೆದಿತ್ತು. ಅದು ಸುದೀರ್ಘವಾಗಿ ಆಗ್ಬಿಡ್ತದ್ದು, ಅದು ಅಲ್ಲಿ ಇಶ್ಯೂಸ್ ಕ್ಲಿಯರ್ ಆಗಿ. ಸೊ ಗೊಂದಲ ಮತ್ತು ವಿವಾದಗಳು ನೋಡಿ, ಇಲ್ಲಿ ನೀಟಾಗಿ ಹೇಳಿದ್ದಾರೆ ಈಗ. ಸೊ ಎಡಗೈ ವರ್ಸಸ್ ಬಲಗೈ, ಎಡಗೈ ಯಾವ್ದು ಬರುತ್ತೆ, ಇಲ್ಲಿ ಮಾದಿಗ ಸಮುದಾಯ ಬರುತ್ತೆ, ಹೆಚ್ಚು ಪ್ರಯೋಜನ ಪಡೆಯುತ್ತೆ ಎಂದು ಬಲಗೈ ಆಕ್ಷೇಪಣೆ ಮಾಡುತ್ತೆ ಅಂತ. ಯಾಕೆಂದರೆ ಅವ್ರಿಗೆ ಜಾಸ್ತಿ, ನಮಗೆ ಕಡಿಮೆ ಇದೆ ಅಂತ ಅಂದ್ಬಿಟ್ಟು. ಇನ್ನು ಎಡಗೈ ಸಮುದಾಯಗಳು ಕೂಡ ಒಳ ಮೀಸಲು ಜಾರಿಗೆ ಒತ್ತಾಯವನ್ನು ಮಾಡಲಿಕ್ಕೆ ಅವರು ಒಂದು ಕಡೆ ಹೋರಾಟವನ್ನು ಆರಂಭ ಮಾಡ್ತಾರೆ. ಇದರಿಂದ ಏನಾಯಿತು ಸಮಸ್ಯೆಗಳು, ಈ ಇಶ್ಯೂಸಿಂದ ಅವರೇನು 56,000 ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡ್ತೀವಿ ವಿವಿಧ ಇಲಾಖೆಗಳು ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂಥರ ಏನಾಯಿತು ಈಗ ಫೈನಲಿ ಡಿಲೇ ಆಗಿಬಿಡುತ್ತೆ, ವಿಳಂಬ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೇಮಕಾತಿ ವಿಳಂಬ. ಅಕ್ಟೋಬರ್ 2024ರಿಂದ ಸುಮಾರು 2.5 ಹತ್ತತ್ರ 2.3 ಲಕ್ಷ ಹುದ್ದೆಗಳ ನೇಮಕಾತಿ ಸ್ಥಗಿತ. ಅದರಲ್ಲಿ 56,000 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದರು. ಒಳ ಮೀಸಲು ಇಲ್ಲದೆಗೆ ಎಂಬ ಆಕ್ಷೇಪವಿದೆ. ಅಂದರೆ ಸರಿಯಾದ ರೀತಿ ಅಧಿಸೂಚನೆ ಅಲ್ಲ ಅದು, ಯಾಕೆಂದರೆ ಯಾವುದೇ ಇಶ್ಯೂಸ್ ಇಲ್ಲದೆ ನೋಟಿಫಿಕೇಷನ್ ಆಗಬೇಕು, ಅದು ನೋಟಿಫಿಕೇಷನ್ ಅಂತ ಕರೆಯೋದು. ಸೊ ನೆಕ್ಸ್ಟು ನೋಡಿ, ಇಲ್ಲೇ ಕೊನೆಯಲ್ಲೀಗ ರಾಜಕೀಯ ಸಾಮಾಜಿಕ ಒತ್ತಡ, ಸಚಿವರು ದಟ್ ಈಸ್ KH ಮುನಿಯಪ್ಪ ಸೇರಿದಂತೆ ನಡುವೆ ಚರ್ಚೆ ಆಗುತ್ತೆ ಮತ್ತು ಅಲ್ಲಲ್ಲಿ ಪ್ರತಿಭಟನೆಗಳಾಗುತ್ತೆ. BJP ಕೂಡ ಇದನ್ನು ಅಪೋಸ್ ಮಾಡಲಿಕ್ಕೆ ಒಂದು ಕಡೆ ಸಿದ್ಧತೆಯನ್ನು ಮಾಡ್ಕೋತಾರೆ. ಸುಪ್ರೀಂ ಕೋರ್ಟ್ ತೀರ್ಪು ನಂತರ ಇನ್ನೂ ಜಾಸ್ತಿ ತೀವ್ರ ಆಗುತ್ತೆ ಅಂತ ಇವರು ಬೇಕಾದ ರೀತಿಯಲ್ಲಿ ತೀರ್ಮಾನವನ್ನು ಮಾಡ್ಕೊಳ್ತಾರೆ. 56% ಮಾಡಿದ್ರು, ಇನ್ಕ್ರೀಸ್ ಮಾಡಿದ್ರು ಮೀಸಲಾತಿಯನ್ನು. ಸೊ ಕೋರ್ಟ್ ನೋಡಿದ್ರೆ ಈಗ 50% ದಾಟಬಾರ್ದು ಅಂತ ಮಾಡಿದೆ. ಏನು ಡೈರೆಕ್ಷನ್ಸ್ ಕೊಡುತ್ತೆ ಅವೆಲ್ಲವನ್ನು ಇಟ್ಕೊಂಡು ಆಪೋಸಿಷನ್ ಪಾರ್ಟಿಯವರು ಇದ್ರ ಬಗ್ಗೆ ಅಸೆಂಬ್ಲಿಯಲ್ಲೂ ಕೂಡ ಡಿಸ್ಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ಇಶ್ಯೂ ಆಗಿದ್ದು. ಈಗ ಫೈನಲಿ CM ಸಿದ್ದರಾಮಯ್ಯನವರು ಇವತ್ತು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಒಳ ಮೀಸಲಾತಿಯ ಗೊಂದಲವನ್ನು ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಒಂದು ನಾಂದಿಯನ್ನು ಹಾಡಿಬಿಟ್ಟಿದ್ದಾರೆ, ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ. ಈಗ ಅದು ಒಂದು ಸರ್ಕಾರದ ಡಾಕ್ಯುಮೆಂಟ್ ಪ್ರತಿಯಲ್ಲಿ ಬರಬೇಕು, ರೋಸ್ಟ್ರು ಬಹಳ ಬೇಗ ಪ್ರಿಪೇರ್ ಆಗಬೇಕು, ಅಟ್ ದ ಸೇಮ್ ಟೈಮ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಗಬೇಕು. ಇದನ್ನು ಕಾದು ನೋಡಬೇಕು. ಇದನ್ನು ಎಷ್ಟು ಬೇಗ ಮಾಡ್ತಾರೆ ಗೊತ್ತಿಲ್ಲ. ಇದುವರೆಗೂ ಇದು ಇಶ್ಯೂಸ್ ಆಗಿ ಉಳ್ಕೊಂಡಿತ್ತು, ಇದಕ್ಕೆ ಒಂದು ರೂಪ ಸಿಕ್ಕಿದೆ. ಈಗ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಈಗೇನಪ್ಪ ಅಂದರೆ ಇಮ್ಮಿಡಿಯೇಟು ನೋಟಿಫಿಕೇಷನ್ಸನ್ನು ಮಾಡಲಿಕ್ಕೆ ಇವರು ಎಲ್ಲ ಸಿದ್ಧತೆ ಅಥವಾ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕು. ಎಜುಕೇಷನ್ ಮಿನಿಸ್ಟರ್ ಅಂತೂ ಅದೊಂದಕ್ಕೆ ನಾವು ಕಾಯ್ತಾ ಇದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಅದು ಮುಗೀತು ಅಂತಂದರೆ ಡೆಫಿನೆಟಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ನೋಡಬೇಕು ಅವ್ರನ್ನ ಎಷ್ಟು ಬೇಗ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಈ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ.